ಬೈಕ್ ಓಡಿಸಿದ್ದಕ್ಕೆ ಜೀವಾವಧಿ ಶಿಕ್ಷೆ ಇದು ಸಾಧ್ಯನಾ? ಕೇಳೋಕ್ ವಿಚಿತ್ರ ಅನ್ಸುತ್ತೆ. 2025ರಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ಒಂದು ತೀರ್ಪು ಇದೇ ಪ್ರಶ್ನೆಯನ್ನು ನಮ್ಮ ಮುಂದೆ ಇಟ್ಟಿದೆ. ಹರಿಭಾವ್ ವಿ ಮಹಾರಾಷ್ಟ್ರ ರಾಜ್ಯ ಪ್ರಕರಣದಲ್ಲಿ ಮಾರಣಾಂತಿಕ ಹೊಡೆತ ನೀಡದ, ಆಯುಧವನ್ನೇ ಮುಟ್ಟದ ವ್ಯಕ್ತಿಗಳಿಗೂ ಕೊಲೆಗಾರರಷ್ಟೇ ಶಿಕ್ಷೆಯಾಯಿತು. ಇದು ಹೇಗೆ ಸಾಧ್ಯವಾಯಿತು? ಬನ್ನಿ ಈ ಪ್ರಕರಣದ ಆಳವಾದ ವಿಶ್ಲೇಷಣೆ ಮಾಡೋಣ. ಖಂಡಿತ. ಇಲ್ಲಿ ಚರ್ಚೆಯಾಗ್ತಿರೋ ಕಾನೂನಿನ ಪ್ರಮುಖ ಅಂಶ ಅಂದ್ರೆ ಪರೋಕ್ಷ ಹೊಣೆಗಾರಿಕೆ, ಅಂದ್ರೆ ವಿಕ್ಯಾರಿಯಸ್ ಲಯಬಿಲಿಟಿ. ವಿಕೇರಿಯಸ್ ಲಯಬಿಲಿಟಿ. ಹೌದು. ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 149ರ ಅಡಿಯಲ್ಲಿ ಒಂದು ಕಾನೂನುಬಾಹಿರ ಗುಂಪಿನ ಪ್ರತಿಯೊಬ್ಬ ಸದಸ್ಯನು ಆ ಗುಂಪು ಮಾಡುವ ಅಪರಾಧಕ್ಕೆ ಸಮಾನವಾಗಿ ಹೊಣೆಗಾರನಾಗ್ತಾನೆ. ಅಂದ್ರೆ ಸರಳವಾಗಿ ಹೇಳ್ಬೇಕಂದ್ರೆ ನೀವು ಗುಂಪಿಗೆ ಸಹಾಯ ಮಾಡಿದ್ರೆ ನೀವೇ ಆ ಗುಂಪು ಅನ್ನೋ ತತ್ವವನ್ನು ಈ ತೀರ್ಪು ಎತ್ತಿ ಹಿಡಿದಿದೆ. ಆಸಕ್ತಿಕರವಾಗಿದೆ. ಹಾಗಿದ್ರೆ ಮೊದಲು ಆ ಘಟನೆ ಏನು ಅಂತ ಶುರು ಮಾಡೋಣ. ಖಂಡಿತ. ಕಥೆ ಶುರುವಾಗಿದ್ದು ಏಪ್ರಿಲ್ 1999ರಲ್ಲಿ ಪುಣೆಯ ಒಂದು ಮದುವೆಯಲ್ಲಿ. ಅಲ್ಲಿ ಅಂಕುಶ್ ಘೋಳಪ್ಪಣ್ಣೋರ್ ಮೇಲೆ ಹಲ್ಲೆ ಆಗತ್ತೆ. ಆದ್ರೆ ಅದು ಅಲ್ಲಿಗೆ ನಿಲ್ಲಿಲ್ಲ. ಇಲ್ಲ. ಮರುದಿನ ಅಂಕುಶ್ ತನ್ನ ಸ್ನೇಹಿತರೊಂದಿಗೆ ಜೀಪ್ನಲ್ಲಿ ಹೋಗ್ತಿದ್ದಾಗ ಒಂದು ಭಯಾನಕ ಘಟನೆ ನಡೆಯುತ್ತೆ. ಹೌದು, ಅದೊಂದು ಪೂರ್ವಯೋಜಿತ ದಾಳಿಯಾಗಿತ್ತು. 2 ಮೋಟಾರ್ ಸೈಕಲ್ಗಳು ಅವರ ಜೀಪನ್ನು ಅಡ್ಡಗಟ್ಟುತ್ತವೆ. ಆರೋಪಿಗಳು ಬೈಕ್ನಿಂದ ಇಳಿದು ಜೀಪಿಗೆ ಮುತ್ತಿಗೆ ಹಾಕ್ತಾರೆ. ಇಲ್ಲಿಯೇ ವಿಷಯ ತುಂಬಾ ಗಂಭೀರವಾಗಿದ್ದು. ಆರೋಪಿಗಳಲ್ಲಿ ಕೆಲವರು ಬರೀ ಬೈಕ್ ಚಾಲಕರು ಅಷ್ಟೇ ಆಗಿದ್ರು. ಆದ್ರೆ ಆರೋಪಿ ನಂಬರ್ 3 ಅವನು ಜೀಪಿನ ಕೀಯನ್ನೇ ಕಿತ್ಕೊಂಡು ಚಾಲಕನಿಗೆ ಹೊಡೆದು ಅಂಕುಶನ್ನು ಹಿಡಿದುಕೊಂಡ. ನಿಖರವಾಗಿ. ಅಂದ್ರೆ ತಪ್ಪಿಸ್ಕೊಳ್ಳೋಕೆ ಯಾವುದೇ ಅವಕಾಶ ಇಲ್ಲದ ಹಾಗೆ ಮಾಡ್ದ. ಹೌದು. ಆಮೇಲೆ ಬೇರೆ 2 ಆರೋಪಿಗಳು ಚಾಕು ಮತ್ತೆ ಸತ್ತೂರ್ ಅನ್ನೋ ಮಾರಕಾಸ್ತ್ರದಿಂದ ಹಲ್ಲೆ ಮಾಡಿ ಅಂಕುಶನ್ನು ಕೊಲೆ ಮಾಡ್ತಾರೆ. ನೋಡಕ್ಕೆ ಇದೊಂದು ಸ್ಪಷ್ಟವಾದ ಕೊಲೆ ಪ್ರಕರಣದಂತೆ ಕಾಣಿಸುತ್ತೆ. ಆದ್ರೆ ಕಾನೂನಿನ ದೃಷ್ಟಿಯಲ್ಲಿ ಇದಷ್ಟು ಸರಳವಾಗಿರ್ಲಿಲ್ಲ ಅಲ್ವಾ? ಖಂಡಿತವಾಗಿಯೂ ಅಲ್ಲ. ಯಾಕಂದ್ರೆ ಇಲ್ಲಿ ಮುಖ್ಯ ಪ್ರಶ್ನೆ ಕೊಲೆ ಯಾರು ಮಾಡಿದ್ರು ಅನ್ನೋದಕ್ಕಿಂತ ಕೊಲೆಗೆ ಯಾರೆಲ್ಲ ಹೊಣೆಗಾರರು ಅನ್ನೋದಾಗಿತ್ತು. ಹಾಗಾಗಿಯೇ ಇದರ ಕಾನೂನು ಪ್ರಯಾಣ ಬಹಳ ಕುತೂಹಲಕಾರಿ. ಹೇಗದು? ವಿಚಾರಣಾ ನ್ಯಾಯಾಲಯ ಅಂದ್ರೆ ಟ್ರಯಲ್ ಕೋರ್ಟು ಚಾಕುವಿನಿಂದ ಇರಿದ ಪ್ರಮುಖ ಆರೋಪಿಗಳಿಗೆ ಶಿಕ್ಷೆ ವಿಧಿಸಿತು. ಸರಿ. ಆದರೆ ಬೈಕ್ ಚಾಲಕರು ಮತ್ತು ಬೇರೆ ಸಹಚರನ್ನು ಸಾಕ್ಷ್ಯಾಧಾರಗಳ ಕೊರತೆ ಅಂತ ಖುಲಾಸೆಗೊಳಿಸಿತು. ಒಂದು ನಿಮಿಷ. ವಿಚಾರಣಾ ನ್ಯಾಯಾಲಯ ಸಾಕ್ಷ್ಯಾಧಾರಗಳ ಕೊರತೆ ಅಂತ ಖುಲಾಸೆಗೊಳಿಸಿತು. ಆದ್ರೆ ಬಾಂಬೆ ಹೈಕೋರ್ಟ್ ಅದೇ ಸಾಕ್ಷ್ಯಗಳನ್ನು ನೋಡಿ ಎಲ್ಲರಿಗೂ ಜೀವಾವಧಿ ಶಿಕ್ಷೆ ನೀಡಿತು. ಒಂದೇ ಸಾಕ್ಷ್ಯಕ್ಕೆ 2 ಬೇರೆ ಬೇರೆ ತೀರ್ಪು ಹೇಗೆ ಸಾಧ್ಯ? ಅತ್ಯುತ್ತಮ ಪ್ರಶ್ನೆ. ಇದೇ ಈ ಪ್ರಕರಣದ ತಿರುಳು. ಹೈಕೋರ್ಟ್ ಮತ್ತು ನಂತರ ಸುಪ್ರೀಂ ಕೋರ್ಟ್ ಗಾಯಗೊಂಡ ಸಾಕ್ಷಿಗಳ ಹೇಳಿಕೆಗಳಿಗೆ ಹೆಚ್ಚಿನ ಮಹತ್ವ ಕೊಟ್ವು. ಅಂದ್ರೆ ಗಾಯಗೊಂಡ ಸಾಕ್ಷಿಗಳಿಗಾ? ಯಾಕೆ? ನ್ಯಾಯಾಲಯದ ಪ್ರಕಾರ ಒಬ್ಬ ವ್ಯಕ್ತಿಗೆ ಗಾಯ ಆಗಿದ್ಲೆ ಅವನು ಘಟನಾ ಸ್ಥಳದಲ್ಲಿ ಸುಮ್ಮನೆ ಪ್ರೇಕ್ಷಕನಾಗಿರಲು ಸಾಧ್ಯವಿಲ್ಲ. ಅರ್ಥವಾಯ್ತು. ಆ ಘಟನೆಯ ಭಾಗವಾಗಿದ್ದ ಅನ್ನೋದಕ್ಕೆ ಅವರ ದೇಹದ ಮೇಲಿನ ಗಾಯಗಳೇ ಪ್ರಬಲ ಸಾಕ್ಷಿ. ಈ ಸಾಕ್ಷಿಗಳು ಬೈಕ್ ಅಡ್ಡಗಟ್ಟಿದ್ಯಾರು, ಕೀ ಕಿತ್ಕೊಂಡಿದ್ಯಾರು ಮತ್ತೆ ಅಂಕುಶನ್ನು ಜೀಪಿನಿಂದ ಹೊರಗೆಳೆದಿದ್ಯಾರು ಅಂತ ಸ್ಪಷ್ಟವಾಗಿ ಗುರ್ತಿಸಿದ್ರು. ಹಾಗಾದ್ರೆ ಅವರು ಕೇವಲ ಬೈಕ್ನಲ್ಲಿ ಬಂದವರಲ್ಲ, ಬದಲಿಗೆ ಆ ಕೊಲೆಗೆ ಬೇಕಾದ ಒಂದು ವೇದಿಕೆಯನ್ನೇ ಸಿದ್ಧಪಡಿಸಿದ್ರು ಅಂತ ನ್ಯಾಯಾಲಯ ತೀರ್ಮಾನಿಸಿತು. ನಿಖರವಾಗಿ. ಅವರ ಈ ಕೃತ್ಯಗಳು ಅವರಿಗೆ ಕೊಲೆ ಮಾಡುವ ಸಾಮಾನ್ಯ ಉದ್ದೇಶ ಅಂದ್ರೆ ಕಾಮನ್ ಆಬ್ಜೆಕ್ಟ್ ಇತ್ತು ಅನ್ನೋದನ್ನ ಸಾಬೀತುಪಡಿಸಿತು. ಅಂದ್ರೆ ಆಯುಧ ಬಳಸದೇ ಇದ್ರು. ಹೌದು, ಆಯುಧ ಬಳಸ್ತಿದ್ರೂ ಕೊಲೆಗೆ ಅನುಕೂಲ ಮಾಡಿಕೊಟ್ರು. ಹೀಗಾಗಿ ಸೆಕ್ಷನ್ 149ರ ಅಡಿಯಲ್ಲಿ ಅವರೆಲ್ಲರೂ ಕೊಲೆಗೆ ಸಮಾನವಾಗಿ ಹೊಣೆಗಾರರು ಅಂತ ಸುಪ್ರೀಂ ಕೋರ್ಟ್ ತೀರ್ಮಾನಿಸಿತು. ಇಲ್ಲಿ ಇನ್ನೊಂದು ಸಣ್ಣ ವಿಷಯ. ಆರೋಪಿಗಳ ಸಂಖ್ಯೆ 5ಕ್ಕಿಂತ ಹೆಚ್ಚಿದ್ದ ಕಾರಣ ಇದನ್ನ ಕಾನೂನುಬಾಹಿರ ಗುಂಪು ಅಂತ ಪರಿಗಣಿಸಿ ಸೆಕ್ಷನ್ 149 ಅನ್ನು ಪ್ರಯೋಗಿಸಲಾಯಿತು. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ತೀರ್ಪನ್ನೇ ಎತ್ತಿ ಹಿಡಿದು ಅಪೀಲುಗಳನ್ನ ವಜಾಗೊಳಿಸಿತು. ಅಂದ್ರೆ ಚಾಕು ಹಿಡಿಯದಿದ್ರೂ ಬೈಕ್ ಓಡಿಸಿದವರಿಗೂ ಜೀವಾವಧಿ ಶಿಕ್ಷೆ ಖಾಯಮಾಯಿತು. ಹೌದು, ಖಾಯಮಾಯಿತು. ಈ ತೀರ್ಪಿಂದ ನಾವು ಕಲಿಬೇಕಾದ ಪಾಠವೇನು? ಇದರಲ್ಲಿ 2 ಮುಖ್ಯ ಪಾಠಗಳಿವೆ. ಒಂದು, ಸಾರ್ವಜನಿಕರಿಗೆ. ಅವರಿಗೇನು? ಇದೊಂದು ಎಚ್ಚರಿಕೆಯ ಗಂಟೆ. ಹಿಂಸಾತ್ಮಕ ಉದ್ದೇಶ ಇರೋ ಗುಂಪಿನೊಂದಿಗೆ ನೀವು ಭಾಗವಹಿಸಿದ್ರೆ ನಿಮ್ಮ ಪಾತ್ರ ಎಷ್ಟೇ ಸಣ್ಣದಾಗಿದ್ರೂ ಸಹ ಸಹವಾಸ ದೋಷದಿಂದಾದ ಅಪರಾಧ ಅಂದ್ರೆ ಗಿಲ್ಟ್ ಬೈ ಅಸೋಸಿಯೇಷನ್ ಕಾನೂನುಬದ್ಧವಾಗಿ ಅನ್ವಯ ಆಗುತ್ತೆ. ಆಕ್ಚುಲಿ ಇದು ತುಂಬಾ ಮುಖ್ಯವಾದ ಪಾಠ. ಹಾಗಾದ್ರೆ ಕಾನೂನು ವೃತ್ತಿಪರರಿಗೆ ಏನು ಪಾಠವಿದೆ? ಅವರಿಗೂ ಇದೆ. ಗಾಯಗೊಂಡ ಸಾಕ್ಷಿಗಳ ಸಾಕ್ಷ್ಯ
ಕೆಳ ನ್ಯಾಯಾಲಯದ ಖುಲಾಸೆ ತೀರ್ಪನ್ನು ರದ್ದುಗೊಳಿಸಲು ಎಷ್ಟು ಪ್ರಬಲ ಆಧಾರವಾಗಬಲ್ಲದು ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಈ ಇಡೀ ಚರ್ಚೆ ನನ್ನ ತಲೆಯಲ್ಲಿ ಒಂದು ಆಳವಾದ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಹೇಳಿ. ಒಂದು ಅಪರಾಧದಲ್ಲಿ ಭಾಗವಹಿಸುವಿಕೆಯ ನಿಜವಾದ ಗಡಿರೇಖೆ ಯಾವುದು? ದೈಹಿಕವಾಗಿ ಭಾಗಿಯಾಗದೇ ಇದ್ರೂ ಕೇವಲ ಉಪಸ್ಥಿತಿ ಅಥವಾ ಒಂದು ಸಣ್ಣ ಸಹಾಯವು ಒಬ್ಬ ವ್ಯಕ್ತಿಯನ್ನ ಕೊಲೆಗಾರನನ್ನಾಗಿ ಮಾಡಬಹುದೇ? ಈ ಗೆರೆಯನ್ನ ಕಾನೂನು ಹೇಗೆ ನಿರ್ಧರಿಸುತ್ತೆ ಅನ್ನೋದು ಸದಾ ಚರ್ಚೆಯ ವಿಷಯ ಅಲ್ವಾ? ಖಂಡಿತವಾಗಿಯೂ ಇದು ಕಾನೂನಿನ ಬಹಳ ಸಂಕೀರ್ಣವಾದ ಒಂದು ಭಾಗ.